ಕಡೆ ಬಳೆ ಇನ್ಸಿಡೆಂಟ್ ಆಗಿರಲಿಲ್ಲ ಅಂತ ಅಂದಿದ್ದಿದ್ರೆ ವಿನಯ್ ಇವತ್ತು ಕಪ್ಪು ಅವ್ರ ಮನೇಲಿರೋದಾ? ಬಳೆ ಇನ್ಸಿಡೆಂಟು ಏನು ಅಂದರೆ ಇಟ್ ವಾಸ್ ನಥಿಂಗ್ ಟು ಹರ್ಟ್ ಎನಿ ವಿಮೆನ್ಸ್ ಫೀಲಿಂಗ್ ಆರ್ ಹೆಣ್ಮಕ್ಳಿಗೆ ಅಗೇನ್ಸ್ಟಾಗಿ ತೊಗೊಂಡಿದ್ದ ಮಾತೇ ಅಲ್ಲ ಅದು. ನೀವು ಜನರಲ್ಲಾಗಿ ರೋಡ್ಗಳಲ್ಲಿ ಓಡಾಡುವಾಗ ಸಾಕಷ್ಟು ಬೈಗಳನ್ನ ಕೇಳ್ತೀರ. ಅವ್ರನ್ನೆಲ್ಲ ನಿಲ್ಲಿಸ್ಬಿಟ್ಟು ನಾವು ಇವಾಗ ಈ ವಿಮೆನ್ ಅಗೇನ್ಸ್ಟಾಗಿ ಮಾತಾಡಿದ್ಯಾ ನೀನು ಅಂತ ಒಂದು ಇಟ್ಕೊಂಡು ನಿಂತ್ಕೊಂಡ್ರೆ ಇವತ್ತಿಗೆ ಅರ್ಧ ಪಾಪ್ಯುಲೇಷನ್ ಜೈಲಿನಲ್ಲಿರಬೇಕು. ಇಟ್ ಈಸ್ ದ ಫ್ಲೋ ಆಫ್ ವರ್ಡ್. ಅಂದರೆ ಒಂದು ಜಗಳ ಆಡೋವಾಗ ಯಾರೇ ಆಗಿರಲಿ, ಗಂಡು ಮಕ್ಕಳು ಅಂತಲೇ ಅಲ್ಲ, ಹೆಣ್ಮಕ್ಳು ಸಾಕಷ್ಟು ಮಾತಾಡ್ತಾರೆ. ಬಟ್ ಅದು ಎಲ್ಲದಕ್ಕೂ ನೀವು ಒಂದು ವರ್ಡ್ನ ಇಟ್ಕೊಂಡು ಆ ವರ್ಡ್ನ ಒಂದು ರೆವಲ್ಯೂಷನ್ ಮಾಡೋದಕ್ಕಾಗೋದಿಲ್ಲ. ದೇರ್ ವಾಸ್ ಸರ್ಟನ್ ಥಿಂಗ್ಸ್. ಒಂದಷ್ಟು ಬಳೆ ವಿಷಯ ಇಷ್ಟು ಬ್ಲೋನಪ್ ಆಗಿದೆ ಅಂತ ನಮ್ಗೆ ವೀಕೆಂಡ್ನಲ್ಲೇ ಗೊತ್ತಾಗಿದ್ದು. ಆ್ಯಂಡ್ ನಾನು ಸಾರಿನೂ ಕೇಳಿದ್ದೀನಿ. ಅಂದರೆ ಅದು ಫ್ಲೋನಲ್ಲಿ ಬಂದಂಥ ಮಾತು. ಯಾರಿಗೂ ಇನ್ಸಲ್ಟ್ ಮಾಡೋದಕ್ಕಾಗಲಿ ಅಥವಾ ಹೆಣ್ಮಕ್ಳು ವೀಕ್ ಅಂತ ತೋರಿಸೋದು. ರಂಗನಾಥ್ ಪುರೋಹಿತ್ ಫ್ಲೋರ್ ಮಿಲ್ ಬಿಸ್ನೆಸ್ ನಲ್ಲಿ ಒಂದು ಮಷೀನ್ ಇಂದ 8 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅದಕ್ಕಾಗಲಿ ದೇವರಣ್ಣಗೆ ಮಾತಾಡಿದ ಮಾತಲ್ಲ. ಬಿಕಾಸ್ ಹೆಣ್ಮಕ್ಳಿಗೆ ನನಗಿಂತ ಗೌರವ ಕೊಡೋನು ಯಾರೂ ಇಲ್ಲ ಮ್ಯಾಮ್. ಒಂದು. ಎರಡನೇದು, ನನ್ನ ವೈಫ್, ಅವಳು ನನಗೆ ಬ್ಯಾಕ್ ಬೋನಾಗಿ ನಿಂತ್ಕೊಂಡು ಅವಳ ಸ್ಟ್ರೆಂತ್ನ ತೋರಿಸ್ಕೊಂಡು ನನ್ನನ್ನು ಬೆಳೆಸಿರೋದು ಅವಳು. ಯಾವತ್ತು ನಾನು ವಿಮೆನ್ನ ವೀಕಾಗಿ ಕರೆಯುವಂಥ ಮುಟ್ಟಾಳನೇ ಅಲ್ಲ ನಾನು. ಬಟ್ ಅದು ಫ್ಲೋನಲ್ಲಿ ಬಂದಿದ್ದಂಥ ಮಾತು ಅದೊಂದು ಅಷ್ಟು ಇಶ್ಯೂ ಆಯಿತು. ಬಟ್ ಕಪ್ಪಿಗೆ ಅದಕ್ಕೆ ಸಂಬಂಧ ಇಲ್ಲ ಅಂದ್ಕೊತೀನಿ. ಬಿಕಾಸ್ ಆ ಟೈಮ್ನಲ್ಲಿ ಏನಾಯಿತು ಆಗಿದ್ದು ಒಳ್ಳೇದಕ್ಕೇ. ಅದಾಗಿರಲಿಲ್ಲ ಅಂದರೆ ಇವತ್ತು ಇಷ್ಟು ಪ್ರೀತಿ ನನಗೆ ಸಿಗ್ತಾ ಇರಲಿಲ್ಲ ಅಂತ ಅಂದ್ಕೊತೀನಿ. ಸೊ ನಾನು ಆ ರೀತಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಪ್ಪಿಗೆ ಅದಕ್ಕೆ ಸಂಬಂಧ ಇಲ್ಲ. ಅದಾದಮೇಲೆ ಎಲ್ಲೋ ಒಂದು ಕಡೆ ಮನೇಲಿ ಜಾಸ್ತಿ ವಿಮೆನ್ ಕಾರ್ಡ್ ಪ್ಲೇ ಮಾಡೋದಕ್ಕೆ ಸ್ಟಾರ್ಟ್ ಆಯಿತು ಅಂತ ಅನಿಸುತ್ತೆ ಆ ಇನ್ಸಿಡೆಂಟ್ ಆದಮೇಲೆ. ಅಂದರೆ ವಿಮೆನ್ ಕಾರ್ಡ್ ಅಂತ ಎಕ್ಸಾಕ್ಟ್ಲಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ಕೆಲವೊಂದು ಪದಗಳಲ್ಲಿ ಅದೊಂದು ಬಂದು ಹೋಗೋದು ಹಾಗೆ. ಅದಕ್ಕೆ ಹೆಣ್ಮಕ್ಳಿಗೆ ಚಾನ್ಸ್ ಸಿಗ್ತಾ ಇಲ್ಲ, ಅಥವಾ ಅದಕ್ಕೆ ಹೆಣ್ಮಕ್ಳು ಕ್ಯಾಪ್ಟನ್ ಆಗೋಕ್ಕಾಗ್ತಿಲ್ಲ, ಅಥವಾ ಬಟ್ ಹಾಗಂತ ಯಾರೂ ಅದನ್ನು ಮನ್ಸಿಗೆ ತೊಗೊಂಡು ರಿಯಾಕ್ಟ್ ಮಾಡೋದಾಗಲಿ ಅಥವಾ ವಿಮೆನ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ಅನ್ನೋದಾಗಲಿ ಯಾರೂ ವ್ಯಕ್ತಪಡಿಸಲಿಲ್ಲ. ಆ್ಯಂಡ್ ನನಗೂ ಅನ್ನಿಸ್ಲಿಲ್ಲ ಆ ರೀತಿ. ಕೆಲವೊಂದು ಮಾತುಗಳು ಬರುತ್ತೆ ಹೋಗುತ್ತೆ. ಇಟ್ ಈಸ್ ಜಸ್ಟ್ ಇನ್ ದ ಫ್ಲೋ. ಹಾಗನ್ಬಿಟ್ಟು ಅವ್ರು ವಿಮೆನ್ ಕಾರ್ಡ್ ಪ್ಲೇ ಮಾಡ್ತಾವ್ರೆ ಅಥವಾ ಅದನ್ನೇ ಇಟ್ಕೊಂಡು ಒಂದು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಯಾವತ್ತೂ ಅನ್ನಿಸ್ಲಿಲ್ಲ. ಪವಿ ಬಂದು